ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ತಮಗೆಲ್ಲರಿಗೂ ಹಿಂದಿ ಜ್ಞಾನ್ ಬಂಧು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ಇಂದು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಏನು ಬೋರ್ಡಿಂದ ಬಿಡುಗಡೆ ಆಗಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳೊಂದಿಗೆ ನಿಮ್ಮ ಮುಂದಿದ್ದೇನೆ. ತಡ ಮಾಡೋದು ಬೇಡ ವಿದ್ಯಾರ್ಥಿಗಳೇ, ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಉತ್ತರಗಳನ್ನು ಬಿಡಿಸ್ತಾ ಹೋಗೋಣ. ಹೇಗೆ ಕಲಿಯೋಣ ಅಂದರೆ ಅತ್ಯಂತ ಸುಲಭವಾಗಿ, ಅತ್ಯಂತ ಸರಳವಾಗಿ, ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸುವ ರೀತಿ ಕಲಿಯೋಣ. ಬನ್ನಿ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಭಾಷಾ ವಿಷಯಗಳ ಅಂದರೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಹೀಗೆ 3 ಭಾಷಾ ವಿಷಯಗಳ 40 ಅಂಕದ ಪ್ರಶ್ನೆಗಳು ನಿಮಗೆ ಬರ್ತದೆ. ಅಂದರೆ ಹಿಂದಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ ಶುರುವಾಗುವುದು 81ನೇ ನಂಬರಿಂದ 81ರಿಂದ 120, ಒಟ್ಟು 40 ಪ್ರಶ್ನೆಗಳು ನಿಮಗೆ ಹಿಂದಿಯಲ್ಲಿ ಬರ್ತದೆ. 81ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. ಸಹಯೋಗ ಶಬ್ದ ಕಾ ವಿಲೋಮ ರೂಪ ಹೈ. ಸಹಯೋಗ ಶಬ್ದದ ವಿಲೋಮ ಶಬ್ದ, ವಿರುದ್ಧಾರ್ಥಕ ಶಬ್ದ, ಆಪೋಸಿಟ್ ವರ್ಡ್ ಇದಾಗಿದೆ. ಆಯ್ಕೆ ಎ ವಿಯೋಗ, ಆಯ್ಕೆ ಬಿ ಅಸಹಯೋಗ, ಆಯ್ಕೆ ಸಿ ಸುಯೋಗ, ಆಯ್ಕೆ ಡಿ ಯೋಗ. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಬಿ ಸರಿಯಾದ ಉತ್ತರ ಅಸಹಯೋಗ. ಸಹಯೋಗ, ಅಸಹಯೋಗ. ಅಸಹಯೋಗ ಎನ್ನುವುದೇನಾಗಿರ್ತದೆ ಸರಿಯಾದ ಉತ್ತರವಾಗಿರ್ತದೆ ವಿದ್ಯಾರ್ಥಿಗಳೇ. 82ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. ನಿಮ್ನಲಿಖಿತ್ ಮೇ ಸೆ ಸ್ತ್ರೀಲಿಂಗ ಶಬ್ದ ಹೈ. ಕೆಳಗೆ 4 ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂಥೇಳಿ ಕೇಳಿದ್ದಾರೆ. ಆಯ್ಕೆ ಎ ಬಾಪ್ ಅಂದರೆ ತಂದೆ, ಆಯ್ಕೆ ಬಿ ಬಾಯಿ ಅಂದರೆ ಸಹೋದರ, ಆಯ್ಕೆ ಸಿ ಬೇಟಾ ಅಂದರೆ ಮಗ, ಆಯ್ಕೆ ಡಿ ಬೆಹನ್ ಅಂದರೆ ಸಹೋದರಿ. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಬಹನ್ ಇದು ಸ್ತ್ರೀಲಿಂಗ ಶಬ್ದವಾಗಿದೆ. ಬಾಕಿ ಬಾಪ್ ಇರ್ಬೋದು, ಬಾಯಿ ಇರ್ಬೋದು, ಬೇಟಾ ಇರ್ಬೋದು, ಇದು 3 ಕೂಡ ಏನು ಪುಲ್ಲಿಂಗ ಶಬ್ದವಾಗಿದೆ. ವಿದ್ಯಾರ್ಥಿಗಳು 83ನೇ ಪ್ರಶ್ನೆಯನ್ನು ನೋಡಿ. ಕೇಲನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ. ಕೇಲನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಇದಾಗಿದೆ. ಆಯ್ಕೆಯನ್ನು ನೋಡಿ. ಆಯ್ಕೆ ಎ ಕಿಲಾಡಿ, ಆಯ್ಕೆ ಬಿ ಕಿಲೌನಾ, ಆಯ್ಕೆ ಸಿ ಕಿಲಾನಾ, ಆಯ್ಕೆ ಡಿ ಕೇಲ್. ಕೇಲ್ನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ರೂಪ ವೆರಿ ಗುಡ್, ಆಯ್ಕೆ ಸಿ ಕಿಲಾನಾ. ಕಿಲಾಡಿ ಅಂದರೆ ಆಟಗಾರ, ಕಿಲೌನಾ ಅಂದರೆ ಆಟಿಕೆ, ಕಿಲಾನಾ ಅಂದರೆ ಆಡಿಸುವುದು, ಖೇಲ್ ಅಂದರೆ ಆಡು. ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದಾಯಿತು? ಆಯ್ಕೆ ಸಿ ಕಿಲಾನಾ ಆಯಿತು. ವೆರಿ ಗುಡ್ ವಿದ್ಯಾರ್ಥಿಗಳೇ. 84ನೇ ಪ್ರಶ್ನೆಯನ್ನು ನೋಡಿ. ಸಹಾನುಭೂತಿ ಶಬ್ದ ಮೇ ಸಂಧಿ ಹೈ. ಸಹಾನುಭೂತಿ ಶಬ್ದದಲ್ಲಿ ಯಾವ ಸಂಧಿ ಇದೆ? ಆಯ್ಕೆಯನ್ನು ನೋಡಿ. ಆಯ್ಕೆ ಎ ಗುಣ ಸಂಧಿ, ಆಯ್ಕೆ ಬಿ ದೀರ್ಘ ಸಂಧಿ, ಆಯ್ಕೆ ಸಿ ಎಣ್ ಸಂಧಿ, ಆಯ್ಕೆ ಡಿ ವೃದ್ಧಿ ಸಂಧಿ. ಸಹಾನುಭೂತಿ, ಸಹ ಪ್ಲಸ್ अनुभूति, सहानुभूति. स अ से एंड हुआ है और अ से शुरू हुआ है. अ प्लस अ किस संधि में आता है? अ प्लस अ ಯಾವ ಸಂಧಿಯಲ್ಲಿ ಬರ್ತದೆ? ದೀರ್ಘ ಸಂಧಿಯಲ್ಲಿ. ಅ ಪ್ಲಸ್ ಅ ಆ ಆಗಿದೆ, ಸಹಾನುಭೂತಿ ಆ ಆಗಿದೆ. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಬಿ ಸರಿಯಾದ ಉತ್ತರ ಯಾವುದು? ದೀರ್ಘ ಸಂಧಿ. ವಿದ್ಯಾರ್ಥಿಗಳೇ, 85ನೇ ಪ್ರಶ್ನೆಯನ್ನು ನೋಡಿ. ರಾಜವಂಶ ಮೇ ಸಮಾಸ ಹೈ. ರಾಜವಂಶ ಶಬ್ದದಲ್ಲಿ ಯಾವ ಸಮಾಸ ಇದೆ ಅಂತೇಳಿ ಹೇಳಬೇಕು ನಾವು. ಆಯ್ಕೆಯನ್ನು ನೋಡಿ. ಆಯ್ಕೆ ಎ ದ್ವಂದ್ವ ಸಮಾಸ, ಆಯ್ಕೆ ಬಿ ಕರ್ಮಧಾರಯ ಸಮಾಸ, ಆಯ್ಕೆ ಸಿ ಬಹುರ್ವಿಹಿ ಸಮಾಸ, ಆಯ್ಕೆ ಡಿ ತತ್ಪುರುಷ ಸಮಾಸ. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಡಿ ತತ್ಪುರುಷ ಸಮಾಸ ಏನಿದೆಯಲ್ಲ ಸರಿಯಾದ ಉತ್ತರ. ರಾಜವಂಶ ಶಬ್ದದಲ್ಲಿ ಯಾವ ಸಮಾಸ ಇದೆ? ತತ್ಪುರುಷ ಸಮಾಸ ಇದೆ. ರಾಜ ಕಾ ವಂಶ, ರಾಜವಂಶ. ತತ್ಪುರುಷದಲ್ಲೂ ಯಾವ ತತ್ಪುರುಷ ಸಮಾಸ ಇದು? ಸಂಬಂಧ ತತ್ಪುರುಷ ಸಮಾಸ ಆಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ ತತ್ಪುರುಷ ಸಮಾಸ ಆಗಿದೆ ನೋಡಿ ವಿದ್ಯಾರ್ಥಿಗಳೇ. 86ನೇ ಪ್ರಶ್ನೆಯನ್ನ ನೋಡಿ. ಮೇ ಅಭಿ
बाजार डैश बुना लाता हूं ವಾಕ್ಯ के लिए ಉಪಯುಕ್ತ ಕಾರಕ है ವಿದ್ಯಾರ್ಥಿಗಳೇ ಕಾರಕ ಚಿಹ್ನೆಯನ್ನು ಹಾಕಬೇಕು. ಹೇಗೆ ಕನ್ನಡದಲ್ಲಿ ವಿಭಕ್ತಿ ಇದೆಯಲ್ಲ ಪ್ರಥಮ ದ್ವಿತೀಯ ಅಂತೇಳಿ, ಅದೇ ರೀತಿ ಇಲ್ಲಿ ಒಂದು ಕಾರಕ ಚಿಹ್ನೆ ಸರಿಯಾಗಿ ಇದಕ್ಕೆ ಹೊಂದಾಣಿಕೆ ಆಗ್ತದೆ. ಆ ಕಾರಕ ಚಿಹ್ನೆಯನ್ನು ನಾವು ಹಾಕಬೇಕು. ನೋಡಿ ಆಯ್ಕೆಯನ್ನ, ಆಯ್ಕೆ ಎ ಪರ್, ಆಯ್ಕೆ ಬಿ ಕೋ, ಆಯ್ಕೆ ಸಿ ನೆ, ಆಯ್ಕೆ ಡಿ ಸೆ. ವಿದ್ಯಾರ್ಥಿಗಳೇ ಸರಿಯಾದ ಕಾರಕ ಚಿಹ್ನೆ ಯಾವುದು? ಮೇ ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂಂ. ನಾನು ಈಗ ಮಾರ್ಕೆಟಿಂದ, ಪೇಟೆಯಿಂದ ಏನು ಮಾಡ್ತೀನಿ, ತೆಗೆದುಕೊಂಡು ಬರ್ತೇನೆ ಚಿಲ್ಲರೆಯನ್ನ ಅಂತೇಳಿ ಅರ್ಥ ಆಗ್ತದೆ. ಸೆ ಸರಿಯಾದ ಉತ್ತರ ಆಯ್ಕೆ ಡಿ. ಇದು ಯಾವ ಕಾರಕ ಆಗಿದೆ? ವೆರಿ ಗುಡ್, ಕರ್ಣಕಾರಕ ಆಗಿದೆ ವಿದ್ಯಾರ್ಥಿಗಳೇ. 87ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. सत्य एक विशाल वृक्ष है वाक्य में प्रयुक्त विराम चिन्ह है. ಸತ್ಯ ಒಂದು ವಿಶಾಲವಾದ ವೃಕ್ಷವಾಗಿದೆ. ಈ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಪ್ರಯೋಗವಾಗಿದೆ ಅಂತೇಳಿ ಕೇಳಿದ್ದಾರೆ. ಆಯ್ಕೆ ಎ ಅಲ್ಪ ವಿರಾಮ್, ಆಯ್ಕೆ ಬಿ ಪ್ರಶ್ನಾರ್ಥಕ್, ಆಯ್ಕೆ ಸಿ ಪೂರ್ಣ ವಿರಾಮ್, ಆಯ್ಕೆ ಡಿ ಉದ್ಧರಣ. ಸತ್ಯ ಒಂದು ವಿಶಾಲ ವೃಕ್ಷವಾಗಿದೆ, ಫುಲ್ ಸ್ಟಾಪ್ ಇದೆ ಅಂದ್ರೆ ಪೂರ್ಣ ವಿರಾಮ್. ಆಯ್ಕೆ ಸಿ ಏನಾಗಿದೆ? ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. 88ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. ಪತ್ರ ಮೇ ಮಾತಾ ಕೋ ಸಂಬೋಧಿತ್ ಕರ್ತೆ ಹೇ. ಪತ್ರವನ್ನು ಬರೆಯಬೇಕಿದ್ರೆ ತಾಯಿಗೆ ಈ ಸಂಬೋಧನೆಯನ್ನು ಏನು ಮಾಡ್ತಾರೆ? ಯೂಸ್ ಮಾಡ್ತಾರೆ. ಯಾವುದು ಅಂತೇಳಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ, ನೀವು ಬರೀಬೇಕು. ತುಂಬಾ ಈಸಿ ಇದೆ ವಿದ್ಯಾರ್ಥಿಗಳೇ. ಆಯ್ಕೆ ಎ ಪ್ರಿಯ ಮಾತಾ, ಆಯ್ಕೆ ಬಿ ಮಾನ್ಯವರ ಮಾತಾ, ಆಯ್ಕೆ ಸಿ ಕುಮಾರಿ ಮಾತಾಜಿ, ಆಯ್ಕೆ ಡಿ ಪೂಜನೀಯ ಮಾತಾಜಿ. ವೆರಿ ಗುಡ್, ಪೂಜನೀಯ ಮಾತಾಜಿ. ಹೌದಲ್ವಾ? ಆಯ್ಕೆ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 89ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. ಭಾರತ ಮಾತೆ ಏಕ್ ಹಾತ್ ಮೇ ಹೇ. ಭಾರತ ಮಾತೆಯ ಒಂದು ಕೈಯಲ್ಲಿ ಇದಿದೆ ಅಂತ. ಏನು ಅಂತೇಳಿ ನೋಡಿ. ಆಯ್ಕೆ ಎ ಕಿತಾಬ್, ಆಯ್ಕೆ ಬಿ ಫೂಲ್, ಆಯ್ಕೆ ಸಿ ಪತಾಕ, ಆಯ್ಕೆ ಡಿ ವೀಣಾ. ಏಕ ಹಾತ್ ಮೇ ನ್ಯಾಯ ಪತಾಕ. ವೆರಿ ಗುಡ್. ಭಾರತ ಮಾತೆಯ ಒಂದು ಕೈಯಲ್ಲಿ ಏನಿದೆ? ಪತಾಕ ಇದೆ, ಧ್ವಜ ಇದೆ. ಆಯ್ಕೆ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 90ನೇ ಪ್ರಶ್ನೆಯನ್ನ ನೋಡಿ. ಲೇಖಕ ಪ್ರೇಮಚಂದ್ರ ಚೌಕ್ ಮೇ ಗಯೇತೆ. ಲೇಖಕ ಪ್ರೇಮಚಂದ್ರ ಅವರು ಚೌಕಕ್ಕೆ ಹೋಗಿದ್ರು, ಸರ್ಕಲ್ಗೆ ಹೋಗಿದ್ರು. ಯಾಕೆ ಹೋಗಿದ್ರು? ಆಯ್ಕೆಯನ್ನ ನೋಡಿ. ಆಯ್ಕೆ ಎ ಮಿತ್ರೋ ಸೆ ಮಿಲ್ನೆ, ಗೆಳೆಯರಿಗೆ ಸಿಗಲಿಕ್ಕೆ. ಆಯ್ಕೆ ಬಿ ಜರೂರಿ ಚೀಜೆ ಖರೀದ್ನೆ, ಕೆಲವೊಂದಿಷ್ಟು ಮುಖ್ಯವಾದ ವಸ್ತುಗಳನ್ನು ಖರೀದಿಸಲಿಕ್ಕೆ. ಆಯ್ಕೆ ಸಿ ಬಾಲ್ ಕಾಟ್ನೆ, ಕೂದಲನ್ನ ಕಟ್ ಮಾಡಲಿಕ್ಕೆ. ಆಯ್ಕೆ ಡಿ ಬಿಲ್ ಬರ್ನೆ, ಬಿಲ್ಲನ್ನು ತುಂಬಲಿಕ್ಕೆ ಹೋಗಿದ್ರು ಅಂತೇಳಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ. ವೆರಿ ಗುಡ್ ವಿದ್ಯಾರ್ಥಿಗಳೇ. ಆಯ್ಕೆ ಬಿ ಜರೂರಿ ಚೀಜೆ ಖರೀದ್ನೆ ಸರಿಯಾದ ಉತ್ತರ. ಮುಖ್ಯವಾದ ಕೆಲವೊಂದಿಷ್ಟು ವಸ್ತುಗಳನ್ನು ಖರೀದಿಸಲಿಕ್ಕೆ ಏನು ಮಾಡಿದ್ರು ಅವರು? ಎಲ್ಲೋಗಿದ್ರು? ವೆರಿ ಗುಡ್, ಚೌಕಕ್ಕೆ ಹೋಗಿದ್ರು. 91ನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ. ಮಹಾದೇವಿ ವರ್ಮಾಜಿ ಗಿಲ್ಹರಿ ಕೋ ಬುಲಾತಿ ಥಿ. ಮಹಾದೇವಿ ವರ್ಮಾಜಿ ಗಿಲ್ಹರಿಯನ್ನ ಈ ರೀತಿ ಕೂಗ್ತಾ ಇದ್ರು. ಏನಂತ ಕರೀತಾ ಇದ್ರು? ಆಯ್ಕೆ ಎ ಗಿಲ್ಲು, ಆಯ್ಕೆ ಬಿ ಬಿಲ್ಲು, ಆಯ್ಕೆ ಸಿ ಮೋಟು, ಆಯ್ಕೆ ಡಿ ಚೋಟು. ವೆರಿ ಗುಡ್. ಪಾಠದ ಹೆಸರೇ ಇದೆ ಗಿಲ್ಲು. ಮಹಾದೇವಿ ವರ್ಮಾ ಗಿಲ್ಹರಿಯನ್ನ ಏನಂತೇಳಿ ಕರೀತಾ ಇದ್ರು? ವೆರಿ ಗುಡ್, ಗಿಲ್ಲು ಅಂತೇಳಿ ಕರೀತಾ ಇದ್ರು. ಆಯ್ಕೆ ಎ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 92ನೇ ಪ್ರಶ್ನೆಯನ್ನ ನೋಡಿ ವಿದ್ಯಾರ್ಥಿಗಳೇ. ದಿನಕರ್ ಜಿ ಕೆ ಅನುಸಾರ ಆಜ್ ಮನುಷ್ಯ ಕಾ ಯಾನ್ ಜಾ ರಹಾ ಹೈ. ದಿನಕರ್ ಜಿ ಅವರ ಅನುಸಾರ ಇವತ್ತು ಮನುಷ್ಯನ ಯಾತ್ರೆ ಎಲ್ಲಿ ಹೋಗ್ತಾ ಇದೆ? ಆಯ್ಕೆ ಎ ಗಗನ್ ಮೇ, ಆಯ್ಕೆ ಬಿ ಜಲ್ ಮೇ, ಆಯ್ಕೆ ಸಿ ಥಲ್ ಮೇ, ಆಯ್ಕೆ ಡಿ ಸಪನೆ ಮೇ. ವೆರಿ ಗುಡ್. ಆಯ್ಕೆ ಎ ಸರಿಯಾದ ಉತ್ತರ. ಮನುಷ್ಯ ಕಾ ಯಾನ್ ಕಹಾ ಜಾ ರಹಾ ಅಭಿ? ಗಗನ್ ಮೇ ಜಾ ರಹಾ ಹೈ. ಮನುಷ್ಯನ ಯಾನ ಎಲ್ಲಿ ಹೋಗ್ತಾ ಇದೆ? ಗಗನದಲ್ಲಿ ಹೋಗ್ತಾ ಇದೆ, ಆಕಾಶದಲ್ಲಿ ಹೋಗ್ತಾ ಇದೆ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 93ನೇ ಪ್ರಶ್ನೆಯನ್ನ ನೋಡಿ. बसंत राज किशोर से विनती करता है. ए फूल खरीदने के लिए, बी चलनी खरीदने के लिए, सी उसके घर आने के लिए, डी दूध खरीदने के लिए. वेरी गुड. आई के बी सरियाद उत्तर. चलनी खरीदने के लिए क्या करते हैं?
ವಿನತಿ ಕರ್ತಾ ಹೈ ಕೌನ್? ಬಸಂತ್. ಚಲನಿಯನ್ನ ಖರೀದಿಸಿ ಅಂತೇಳಿ ಏನು ಮಾಡ್ತಾರೆ? ವಿನಂತಿಯನ್ನ ಮಾಡ್ತಾರೆ ಬಸಂತ್ ರಾಜ್ಕಿಶೋರ್ ಹತ್ರ. 94ನೇ ಪ್ರಶ್ನೆಯನ್ನ ನೋಡಿ. ತುಳಸಿದಾಸ್ ಜಿ ಕೆ ಅನುಸಾರ ಧರ್ಮ ಕಾ ಮೂಲ ಹೈ. ತುಳಸಿದಾಸರ ಅನುಸಾರ ಧರ್ಮದ ಮೂಲ ಯಾವುದು? ಅಹಂಕಾರ ಆಯ್ಕೆ ಎ, ಆಯ್ಕೆ ಬಿ ಜ್ಞಾನ, ಆಯ್ಕೆ ಸಿ ವಿವೇಕ್, ಆಯ್ಕೆ ಡಿ ದಯಾ. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ. ಏನು? ದಯೆಯೇ ಧರ್ಮದ ಮೂಲ. ಆಯ್ಕೆ ಡಿ ದಯಾ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 95ನೇ ಪ್ರಶ್ನೆಯನ್ನ ನೋಡಿ. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಬೇಜಾ ಜಾ ಸಕ್ತಾ ಹೈ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಇದನ್ನು ಕಳಿಸಬಹುದು. ಆಯ್ಕೆ ಎ ರೂಪಾಯಿ, ಆಯ್ಕೆ ಬಿ ಸಾಮಾನ್, ಆಯ್ಕೆ ಸಿ ಚೀಜೆ, ಆಯ್ಕೆ ಡಿ ವಸ್ತುವೆ. ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಏನು ಕಳಿಸಬಹುದು? ಆಯ್ಕೆ ಎ ರೂಪಾಯಿ, ಪೈಸೆ, ಹಣವನ್ನು ಏನು ಮಾಡ್ಬೋದು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಕಳಿಸಬಹುದು. 96ನೇ ಪ್ರಶ್ನೆಯನ್ನು ನೋಡಿ. ಸ್ವಾಗತ ಸಮಿತಿಗೆ ಮಂತ್ರಿ ಡಾಂಟ್ನೆ ಲಗೆ. ಸ್ವಾಗತ ಸಮಿತಿಯ ಮಂತ್ರಿ ಇವರಿಗೆ ಬೈತಾ ಇದ್ರು. ಯಾರಿಗೆ? ಆಯ್ಕೆ ಎ डेलीगेट को, आईके बी कार्यकर्ताओं को, आईके सी परसाई जी को, आईके डी ईमानदारों को. स्वागत समितिಯ ಸದಸ್ಯರಿಗೆ ಏನು ಮಾಡ್ತಾ ಇದ್ರು? ಅಧ್ಯಕ್ಷರು ಬೈತಾ ಇದ್ರು. ಆಯ್ಕೆ ಬಿ ಸರಿಯಾದ ಉತ್ತರ. ಯಾವ ಪಾಠದ ವಿದ್ಯಾರ್ಥಿಗಳೇ ಇದು? ಇಮಾನ್ದಾರೋಂಕೆ ಸಮ್ಮೇಳನ ಮೇ ಪಾಠದಿಂದ ಈ ಪ್ರಶ್ನೆ ಬಂದಿದೆ ವಿದ್ಯಾರ್ಥಿಗಳೇ. 97ನೇ ಪ್ರಶ್ನೆಯನ್ನ ನೋಡಿ. ಕವಿ ಗುಪ್ತ ಜಿ ವಿಶ್ವಾಸ करने को कहते हैं. ಕವಿ ಗುಪ್ತರವರು ಕೋಶಿಶ್ करने वालों की हार नहीं होती ಪಾಠದ ಪ್ರಶ್ನೆ ಇದು. ಕವಿ ಗುಪ್ತಜಿ ಅವರು ವಿಶ್ವಾಸವನ್ನ ಇಡ್ಲಿಕ್ಕೆ ಹೇಳ್ತಾರೆ. ಯಾರ ಮೇಲೆ ನೋಡಿ? ಎ ಭಗವಾನ್ ಪರ್, बी दोस्तों पर, सी गुरुजनों पर, डी आत्मा पर. ಎಲ್ಲರ ಮೇಲೂ ನಮಗೆ ಏನು ಇಡಬೇಕು? ವಿಶ್ವಾಸವನ್ನ ಇಡಬೇಕು. ಆದರೆ ನಮ್ಮ ಆತ್ಮದ ಮೇಲೆ ನಮಗೆ ಹೆಚ್ಚಿಗೆ ವಿಶ್ವಾಸ ಇರಬೇಕು. ಆಯ್ಕೆ ಡಿ ಆತ್ಮ ಪರ್ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 98ನೇ ಪ್ರಶ್ನೆಯನ್ನ ನೋಡಿ ವಿದ್ಯಾರ್ಥಿಗಳೇ. एवरेस्ट की चोटी पर चढ़ने वाली प्रथम भारतीय महिला है. महिला की ಸಾಹಸಗಾಥ ಪಾಠದಿಂದ ಬಂದಿದೆ. ಎವರೆಸ್ಟ್ ಶಿಖರವನ್ನು ಏರಿದಂತ ಮೊದಲ ಭಾರತೀಯ ಮಹಿಳೆ ಯಾರು? ಆಯ್ಕೆ ಎ ಜುಂಕೆ ತಾಬಿ, ಆಯ್ಕೆ ಬಿ ಅರುಣಿಮಾ ಸಿನ್ಹಾ, ಆಯ್ಕೆ ಸಿ ಬಿಚೇಂದ್ರಿ ಪಾಲ್, ಆಯ್ಕೆ ಡಿ ಹಂಸಾದೇಯಿ ನೇಗಿ. ವೆರಿ ಗುಡ್ ವಿದ್ಯಾರ್ಥಿಗಳ. ಆಯ್ಕೆ ಸಿ ಬಿಚೇಂದ್ರಿ ಪಾಲ್ ಸರಿಯಾದ ಉತ್ತರ. ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಬಿಚೇಂದ್ರಿ ಪಾಲ್. ವಿದ್ಯಾರ್ಥಿಗಳೇ 99ನೇ ಪ್ರಶ್ನೆಯನ್ನ ನೋಡಿ. ಬಾಲಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೈ. ಬಾಲಕೃಷ್ಣನ ಶಿಕಾಯತ್ ಕಂಪ್ಲೇಂಟ್ ಯಾರ ಮೇಲೆ ಇದೆ ಅಂತೇಳಿ. ಆಯ್ಕೆ ಎ ಬಲರಾಮ್ ಕೆ ಪ್ರತಿ, ಆಯ್ಕೆ ಬಿ ನಂದ್ ಕೆ ಪ್ರತಿ, ಆಯ್ಕೆ ಸಿ ಗ್ವಾಲ್ ಮಿತ್ರೋಂ ಕೆ ಪ್ರತಿ, ಆಯ್ಕೆ ಡಿ ಗೋಪಿಕಾओं के ಪ್ರತಿ. ವೆರಿ ಗುಡ್ ವಿದ್ಯಾರ್ಥಿಗಳೇ. ಆಯ್ಕೆ ಎ ಬಲರಾಮ್ ಕೆ ಪ್ರತಿ. ಬಲರಾಮನ ಮೇಲೆ ಏನು ಮಾಡ್ತಾನೆ? ಬಾಲಕೃಷ್ಣ ಕಂಪ್ಲೇಂಟ್ ಮಾಡ್ತಾನೆ. ಯಾರ ಹತ್ರ? ತಾಯಿ ಹತ್ರ ಬಂದ್ಕೊಂಡು. ವಿದ್ಯಾರ್ಥಿಗಳೇ 100ನೇ ಪ್ರಶ್ನೆಯನ್ನ ನೋಡಿ. ಅರಬ್ಬಿ ಸಮುದ್ರ ಕರ್ನಾಟಕಿ ಕಿಸ್ ದಿಶಾ ಮೇ ಹೈ. ಅರಬ್ಬಿ ಸಮುದ್ರ ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ಕರ್ನಾಟಕ ಸಂಪದ ಪಾಠದ ಪ್ರಶ್ನೆ ಇದು. ಆಯ್ಕೆ ಎ ಪೂರ್ವ, ಆಯ್ಕೆ ಬಿ ಪಶ್ಚಿಮ, ಆಯ್ಕೆ ಸಿ ಉತ್ತರ, ಆಯ್ಕೆ ಡಿ ದಕ್ಷಿಣ. ವೆರಿ ಗುಡ್ ವಿದ್ಯಾರ್ಥಿಗಳೇ. ಆಯ್ಕೆ ಬಿ ಪಶ್ಚಿಮ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 101ನ್ನ ನೋಡಿ. ಜಬ್ ತಕ್ ನ ಸಫಲ್ ಹೋ ಡ್ಯಾಶ್ ಕವಿತಾ ಕಿ ಪಂಕ್ತಿ ಪೂರ್ಣ ಕೀಜಿಯೇ. ಕೋಶಿಶ್ करने वालों की हार नहीं होती ಕವಿತೆಯ ಒಂದು ಲೈನನ್ನು ಕೊಟ್ಟಿದ್ದಾರೆ. ಆ ಲೈನನ್ನು ಏನು ಮಾಡಬೇಕು? ನೀವು ಪೂರ್ತಿ ಮಾಡಬೇಕು. ಜಬ್ ತಕ್ ನ ಸಫಲ್ ಹೋ, ಆಯ್ಕೆ ಎ इसे स्वीकार करो, आईके बी देखो और सुधार करो, आईके सी मत भागो तुम, आईके डी नींद चैन को त्यागो तुम. जब तक न सफल हो तब तक नींद चैन को ತ್ಯಾಗೋ ತುಮ್. ಎಲ್ಲಿಯವರೆಗೆ ಜಯಿಸೋದಿಲ್ಲ, ಸಫಲತೆಯನ್ನು ಕಾಣೋದಿಲ್ಲ, ಅಲ್ಲಿವರೆಗೆ ನಿದ್ರೆಯನ್ನ ವಿಶ್ರಾಂತಿಯನ್ನ ಏನು ಮಾಡು? ತ್ಯಾಗ ಮಾಡು ಅಂತೇಳಿ. ವಿದ್ಯಾರ್ಥಿಗಳೇ 102 ಪ್ರಶ್ನೆ. जग का रूप बदलने के लिए कवि किससे निवेदन करता है. ಜಗತ್ತಿನ ರೂಪವನ್ನ ಬದಲಿಸಿಬಿಡು ಅಂತೇಳಿ ಕವಿ ಯಾರ ಹತ್ರ ಬೇಡ್ಕೊಳ್ತಾ ಇದ್ದಾರೆ? ಆಯ್ಕೆ ಎ ಗಾಂಧೀಜಿ ಸೆ, ಆಯ್ಕೆ ಬಿ
बुद्ध से, आಯ್ಕೆ सी राम से, ಆಯ್ಕೆ ಡಿ ಭಾರತ ಮಾತಾ से, ಆಯ್ಕೆ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಜಗ ಕಾ ರೂಪ್ ಬದಲ್ ದೇ ಹೇಮಾ ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ. ಭಾರತ ಮಾತೆಯಲ್ಲಿ ಏನು ಮಾಡಿದ್ದಾರೆ ಕೇಳ್ಕೊಳ್ತಾ ಇದ್ದಾರೆ ಕವಿ. ಪ್ರಶ್ನೆ ಸಂಖ್ಯೆ 103. ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೈ. ಸ್ವಾದದಲ್ಲಿ ಸೇಬು ಹಣ್ಣು ಯಾವುದಕ್ಕಿಂತ ಹೆಚ್ಚಿಗೆ ರುಚಿ ಇಲ್ಲ ಅಂತೇಳಿ. ಆಯ್ಕೆ ಎ ಸಂತರ, ಆಯ್ಕೆ ಬಿ ಆಮ್, ಆಯ್ಕೆ ಸಿ ನಿಂಬು, ಆಯ್ಕೆ ಡಿ ಪಪೀತಾ. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಬಿ ಆಮ್ ಸರಿಯಾದ ಉತ್ತರ. ಸ್ವಾದದಲ್ಲಿ ಸೇಬು ಹಣ್ಣು ಮಾವಿನ ಹಣ್ಣಿಗಿಂತಲೂ ರುಚಿ ಏನಿಲ್ಲ ಅಂತೇಳಿ. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 104 ನೋಡಿ. ಗಿಲ್ಹರಿಕಾ ಪ್ರಿಯ ಖಾದ್ಯತಾ. ಗಿಲಹರಿಯ ಪ್ರೀತಿಯ ಆಹಾರ ಇದಾಗಿತ್ತು. ಆಯ್ಕೆ ಎ ಕಾಜು, ಆಯ್ಕೆ ಬಿ ಬಾದಾಮ್, ಆಯ್ಕೆ ಸಿ ಚನಾ, ಆಯ್ಕೆ ಡಿ ಮೂಂಗ್ಫಲಿ. ವೆರಿ ಗುಡ್, ಆಯ್ಕೆ ಎ ಕಾಜು ಇದೇನಾಗಿತ್ತು ಗಿಲ್ಹರಿಯ ಗಿಲ್ಲುವಿನ ಅತ್ಯಂತ ಪ್ರಿಯ ಖಾದ್ಯವಾಗಿತ್ತು. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 105 ನೋಡಿ. ಅಭಿನವ್ ಮನುಷ್ಯ ಕವಿತಾಕ್ಕೆ ಕವಿ ಹೈ. ಅಭಿನವ್ ಮನುಷ್ಯ ಕವಿತೆಯ ಕವಿಯ ಹೆಸರು ಇದಾಗಿದೆ. ಆಯ್ಕೆ ಎ ಭಗವತಿ ಚರಣ್ ವರ್ಮಾ, ಆಯ್ಕೆ ಬಿ ಸೋಹನ್ ಲಾಲ್ ದ್ವಿವೇದಿ, ಆಯ್ಕೆ ಸಿ ರಾಮಧಾರಿ ಸಿಂಹ ದಿನಕರ್, ಆಯ್ಕೆ ಡಿ ವಿಷ್ಣು ಪ್ರಭಾಕರ್. ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಸಿ ಸರಿಯಾದ ಉತ್ತರ. ರಾಮಧಾರಿ ಸಿಂಹ ದಿನಕರ್ ಅವರು ಏನು ಬರೆದಿದ್ರು ಅಭಿನವ್ ಮನುಷ್ಯ ಕವಿತೆಯನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 106 ನೋಡಿ. ಅಬ್ದುಲ್ ಕಲಾಂ ಜಿ ಕೆ ಅಂತರಂಗಕ್ಕೆ ಮಿತ್ರತೆ. ಅಬ್ದುಲ್ ಕಲಾಂ ಜಿಯ ಅಂತರಂಗದ ಮಿತ್ರರಾಗಿದ್ದರು. ಆಯ್ಕೆ ಎ ಶಂಶುದ್ದೀನ್, ಆಯ್ಕೆ ಬಿ ರಮಾನಂದ ಶಾಸ್ತ್ರಿ, ಆಯ್ಕೆ ಸಿ ಅರವಿಂದನ್, ಆಯ್ಕೆ ಡಿ ಅಹಮದ್ ಜಲಾಲುದ್ದೀನ್. ವೆರಿ ಗುಡ್, ಆಯ್ಕೆ ಡಿ ಅಹಮದ್ ಜಲಾಲುದ್ದೀನ್ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಅಬ್ದುಲ್ ಕಲಾಂ ಜಿ ಅವರ ಅಂತರಂಗದ ಮಿತ್ರ ಯಾರಾಗಿದ್ರು ಅಹಮದ್ ಜಲಾಲುದ್ದೀನ್ ಆಗಿದ್ರು. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 107 ನೋಡಿ. ಬಸಂತ್ ಅವರು ಪ್ರತಾಪ್ ರೆಹತೇತೆ. ಬಸಂತ್ ಮತ್ತು ಪ್ರತಾಪ ಇಲ್ಲಿ ವಾಸಿಸ್ತಾ ಇದ್ರು. ಎಲ್ಲಿ ಅಂತೇಳಿ ನೋಡಿ. ಆಯ್ಕೆ ಎ ರಾಜ್ ಕಿಶೋರ್ ಕೆ ಘರ್ ಮೇ, ಆಯ್ಕೆ ಬಿ ಅಮರ್ ಸಿಂಹ ಕೆ ಘರ್ ಮೇ, ಆಯ್ಕೆ ಸಿ ಬೀಕು ಅಹೀರ್ ಕೆ ಘರ್ ಮೇ, ಆಯ್ಕೆ ಡಿ ಕಿಶನ್ಗಂಜ್ ಮೇ. ಬಸಂತ್ ಮತ್ತು ಪ್ರತಾಪ ಎಲ್ಲಿ ವಾಸಿಸ್ತಾ ಇದ್ರು? ವೆರಿ ಗುಡ್, ಬೀಕು ಅಹೀರ್ ಕೆ ಘರ್ ಮೇ. ಆಯ್ಕೆ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 108 ನೋಡಿ. ತುಳಸಿದಾಸ್ ಜಿ ಕೆ ಅನುಸಾರ ಮುಖ ಪಾಲನ್ ಪೋಷಣ್ ಕರ್ತಾ ಹೈ. ತುಳಸಿದಾಸ್ ಜಿ ಅವರ ಅನುಸಾರ ಮುಖ ಇದನ್ನ ಪಾಲನೆ ಮತ್ತು ಪೋಷಣೆಯನ್ನ ಮಾಡ್ತದೆ, ಬಾಯಿ ಇದನ್ನ ಪಾಲನೆ ಪೋಷಣೆ ಮಾಡ್ತದೆ. ಆಯ್ಕೆ ಎ ಶರೀರ ಕೆ ಅಂಗೋं का, ಆಯ್ಕೆ ಬಿ ವಿಚಾरों का, ಆಯ್ಕೆ ಸಿ ವ್ಯಕ್ತಿತ್ವ का, ಆಯ್ಕೆ ಡಿ ಭಾವನಾओं का. ಮುಖ ಏನನ್ನ ಪಾಲನೆ ಮತ್ತು ಪೋಷಣೆ ಮಾಡ್ತದೆ? ವೆರಿ ಗುಡ್ ವಿದ್ಯಾರ್ಥಿಗಳೇ, ಆಯ್ಕೆ ಎ ಶರೀರ ಕೆ ಅಂಗೋं का ಸರಿಯಾದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 109 ನೋಡಿ. ಸರ್ಕಾರ ಕೆ ಸಭಿ ಕಾಮಕಾಜ್ ಕಾ ಯಥಾಯಥ್ ವಿವರಣ ದೇತಾ ಹೈ. ಸರ್ಕಾರದ ಎಲ್ಲ ಕೆಲಸಗಳ ವಿವರಣೆಯನ್ನ ಸರಿಯಾಗಿ ಇದು ನೀಡುತ್ತದೆ. ಆಯ್ಕೆ ಎ ಇ ಗವರ್ನೆನ್ಸ್, ಆಯ್ಕೆ ಬಿ ವಿಡಿಯೋ ಕಾನ್ಫರೆನ್ಸ್, ಆಯ್ಕೆ ಸಿ ಇಂಟರ್ನೆಟ್ ಬ್ಯಾಂಕಿಂಗ್, ಆಯ್ಕೆ ಡಿ ಇಂಟರ್ನೆಟ್ ಹ್ಯಾಕಿಂಗ್. ಸರ್ಕಾರದ ಎಲ್ಲ ಕೆಲಸಗಳ ಎಲ್ಲ ಯೋಜನೆಗಳ ಜಾಣಕಾರಿಯನ್ನು ನೀಡುವುದು ಯಾವುದು? ಆಯ್ಕೆ ಎ ಇ ಗವರ್ನೆನ್ಸ್. ಈ ಪ್ರಶಾಸನದಿಂದ ಏನು ಮಾಡ್ಬೋದು? ಸರ್ಕಾರದ ಎಲ್ಲ ಕೆಲಸಗಳ ಜಾಣಕಾರಿಯನ್ನು ನಾವು ಪಡ್ಕೊಳ್ಬಹುದಾಗಿದೆ. ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 110 ನೋಡಿ. ಲೇಖಕ್ ಪರ್ಸಾಯಿ ಜಿ ನೆ ಕಮರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೋ ಲಿಯಾ. ಲೇಖಕರು ಹರಿಶಂಕರ್ ಪರ್ಸಾಯಿ ಅವರು ಕೊಠಡಿಯನ್ನ ಬಿಟ್ಟು ಹೋಗುವಂತಹ ಆಲೋಚನೆಯನ್ನ ಯಾಕೆ ಮಾಡಿದ್ರು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ ಎ ಉನ್ಹೇ गांव जाना था, आयके बी चोरी से तंग आकर, आयके सी कार्यक्रम के अंत हुआ, आयके डी दूसरे सम्मेलन में जाने के लिए. आयके बी सरियाद उत्तर विद्यार्थिगळे. चोरी से तंग आकर क्या करने के लिए तैयार हो गए वे? कमरा छोड़कर चले जाने के लिए तैयार हो गए. विद्यार्थिगळे 111ನೇ ಪ್ರಶ್ನೆಯನ್ನ ನೋಡಿ. बहाने बनाने का प्रमुख कारण यह है. बहाने बनाने का प्रमुख कारण यह है होशियारी, आयके ए, आयके बी समय का न होना, आयके सी काम का न होना, आयके डी आलस्य. व्यक्ति किससे बहाने बनाता है?
ಆಲಸ್ಯ के कारण बहाने बनाता है ಆಯ್ಕೆ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 112 ನೋಡಿ बिछेंद्री ने किस ग्लेशियर की चढ़ाई की ಬಿಚೇಂದ್ರಿ ಪಾಲ್ ಅವರು ಯಾವ ಗ್ಲೇಷಿಯರ್ ಅನ್ನ ಏನ್ ಮಾಡಿದ್ರು ಹತ್ತಿದ್ರು ಅಂತೇಳಿ ಪ್ರಶ್ನೆ ಇದೆ ಆಯ್ಕೆ ಎ ಖಾಲಾನಾಗ್ ಆಯ್ಕೆ ಬಿ ರೂಡ್ಗೇರೋ ಆಯ್ಕೆ ಸಿ ಗಂಗೋತ್ರಿ ಆಯ್ಕೆ ಡಿ ಯಮುನೋತ್ರಿ ವೆರಿ ಗುಡ್ ಗಂಗೋತ್ರಿ ಗ್ಲೇಷಿಯರ್ ಆಯ್ಕೆ ಸಿ ಸರಿಯಾದ ಉತ್ತರ ಬಿಚೇಂದ್ರಿ ಪಾಲ್ ಅವರು ಗಂಗೋತ್ರಿ ಗ್ಲೇಷಿಯರ್ ಅನ್ನ ಏನ್ ಮಾಡ್ತಾರೆ ಹತ್ತುತ್ತಾರೆ ವಿದ್ಯಾರ್ಥಿಗಳೇ 113ನೇ ಪ್ರಶ್ನೆಯನ್ನ ನೋಡಿ ಯಶೋಧ ಅವ್ರ ನಂದ್ ಕಾ ರಂಗ್ ತಾ ಯಶೋಧ ಮತ್ತು ನಂದರ ಬಣ್ಣ ಈ ರೀತಿ ಇತ್ತು ಆಯ್ಕೆ ಎ ಲಾಲ್ ಆಯ್ಕೆ ಬಿ ಕಾಲ ಆಯ್ಕೆ ಸಿ ನೀಲ ಆಯ್ಕೆ ಡಿ ಗೋರಾ ಗೋರಾನಂದ್ ಯಶೋಧ ಗೋರಿ ನಂದ ಮತ್ತು ಯಶೋಧರ ಬಣ್ಣ ಯಾವುದಾಗಿತ್ತು ಆಯ್ಕೆ ಡಿ ಗೋರಾ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ 114ನೇ ಪ್ರಶ್ನೆಯನ್ನ ನೋಡಿ ಚಂದನ್ ಕಾ ಆಗಾರ್ ನಾಮ್ ಸೆ ಪ್ರಸಿದ್ಧ ಹೈ ಚಂದನದ ಆಗರ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧವಾದ ಸ್ಥಳ ಯಾವುದು ಆಯ್ಕೆ ಎ ಕರ್ನಾಟಕ್ ಆಯ್ಕೆ ಬಿ ತಮಿಳುನಾಡು ಆಯ್ಕೆ ಸಿ ಮಹಾರಾಷ್ಟ್ರ ಆಯ್ಕೆ ಡಿ ಉತ್ತರ ಪ್ರದೇಶ ವೆರಿ ಗುಡ್ ನಮ್ಮದು ಗಂಧದ ಬೀಡು ಕರ್ನಾಟಕ ಆಯ್ಕೆ ಎ ಸರಿಯಾದ ಉತ್ತರ ಚಂದನ್ का आगार किसे कहते हैं कर्नाटक को कहते हैं ವಿದ್ಯಾರ್ಥಿಗಳೇ 115 ವಿಸ್ಪರಿಂಗ್ ಗ್ಯಾಲರಿ है ವಿಸ್ಪರಿಂಗ್ ಗ್ಯಾಲರಿ ಇಲ್ಲಿದೆ ಆಯ್ಕೆ ಎ ಬೇಲೂರ್ ಮೇ ಆಯ್ಕೆ ಬಿ ಶ್ರವಣ ಬೆಳಗೊಳ ಮೇ ಆಯ್ಕೆ ಸಿ ವಿಜಯಪುರ ಮೇ ಆಯ್ಕೆ ಡಿ ಬಾದಾಮಿ ಮೇ ವೆರಿ ಗುಡ್ ವಿಸ್ಪರಿಂಗ್ ಗ್ಯಾಲರಿ ಎಲ್ಲಿದೆ ವಿದ್ಯಾರ್ಥಿಗಳೇ ವಿಜಯಪುರದಲ್ಲಿದೆ ವಿಜಯಪುರದಲ್ಲಿ ಏನಿದೆ ವಿಸ್ಪರಿಂಗ್ ಗ್ಯಾಲರಿ ಇದೆ ಆಯ್ಕೆ ಸಿ ಸರಿಯಾದ ಉತ್ತರ ವಿಜಯಪುರದ ಗೋಲ್ ಗುಂಬಜ್ನೊಳಗಡೆ ಏನಿದೆ ವಿಸ್ಪರಿಂಗ್ ಗ್ಯಾಲರಿ ಇದೆ ವಿದ್ಯಾರ್ಥಿಗಳೇ 116 ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕತೆ ರಾಮೇಶ್ವರಂನಲ್ಲಿ ಪತ್ರಿಕೆಗಳನ್ನ ಹಂಚುವಂತ ಏಕಮಾತ್ರ ವಿತರಕ ಇವರಾಗಿದ್ರು ಆಯ್ಕೆ ಎ ಅಹಮದ್ ಜಲಾಲುದ್ದೀನ್ ಆಯ್ಕೆ ಬಿ ಜೈನಲಾಬುದ್ದೀನ್ ಆಯ್ಕೆ ಸಿ ರಮಾನಂದ ಶಾಸ್ತ್ರಿ ಆಯ್ಕೆ ಡಿ ಶಂಶುದ್ದೀನ್ कौन थे ಅಬ್ದುಲ್ ಕಲಾಂ ಕೆ ಚಚೇರೆ ಬಾಯಿ ಶಂಶುದ್ದೀನ್ ಆಯ್ಕೆ ಡಿ ಸರಿಯಾದ ಉತ್ತರ ಶಂಶುದ್ದೀನ್ ಏನು ಮಾಡ್ತಾ ಇದ್ರು ರಾಮೇಶ್ವರದಲ್ಲಿ ಅಖಬಾರ್ ಏಜೆನ್ಸಿಯನ್ನ ಮಾಡ್ತಾ ಇದ್ರು ವಿದ್ಯಾರ್ಥಿಗಳೇ 117ನೇ ಪ್ರಶ್ನೆಯನ್ನ ನೋಡಿ ಯಶೋಧ ಕಸಂ ಕಾತಿ ಹೈ ಯಶೋಧ ಇದರ ಮೇಲೆ ಪ್ರಮಾಣವನ್ನ ಮಾಡ್ತಾರೆ ಆಯ್ಕೆ ಎ अपने पति की आयके बी गोधन की आयके सी अपनी माँ की आयके डी बच्चों की यशोदा ಗೋಧನ ಕಿ ಕಸಂ ಕಾತಿ ಹೈ ಯಶೋಧ ಏನು ಮಾಡ್ತಾರೆ ಗೋಧನದ ಮೇಲೆ ಪ್ರಮಾಣವನ್ನ ಮಾಡ್ತಾರೆ ಆಯ್ಕೆ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳ 118ನೇ ಪ್ರಶ್ನೆಯನ್ನ ನೋಡಿ तुलसीदास जी के अनुसार मानव की आंतरिक और बाह्य की शुद्धि होती है ತುಳಸಿದಾಸ್ ಜಿ ಅವರ ಅನುಸಾರ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗ್ತದೆ ಯಾವಾಗ ಆಗ್ತದೆ ಅಂತೇಳಿ ನೋಡಿ ಆಯ್ಕೆ ಎ राम नाम जपने से आयके बी दीप जलाने से आयके सी दयालु बनने से आयके डी सत्यव्रती बनने से वेरी गुड विद्यार्थिगळे आयके ए सरियाद उत्तर राम नाम जपने से ರಾಮನಾಮ ಮನೆ ದೀಪದರು ರಾಮನಾಮವನ್ನು ಹೇಳೋದ್ರಿಂದ ಏನಾಗ್ತದೆ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗ್ತದೆ ಅಂತೇಳಿ ತುಳಸಿದಾಸರು ಹೇಳಿದ್ದಾರೆ ವಿದ್ಯಾರ್ಥಿಗಳ 119ನೇ ಪ್ರಶ್ನೆಯನ್ನ ನೋಡಿ ಸೌರಮಂಡಲ ಕಾ ದೂಸರಾ ಬಡಾ ಗ್ರಹ ಯಹ ಹೈ ಸೌರಮಂಡಲದ ಎರಡನೆಯ ಅತ್ಯಂತ ದೊಡ್ಡ ಗ್ರಹ ಇದಾಗಿದೆ ಆಯ್ಕೆ ಎ ಬೃಹಸ್ಪತಿ ಆಯ್ಕೆ ಬಿ ಮಂಗಲ್ ಆಯ್ಕೆ ಸಿ ಶುಕ್ರ ಆಯ್ಕೆ ಡಿ ಶನಿ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಬೃಹಸ್ಪತಿ ಬೃಹಸ್ಪತಿಯ ನಂತರ ಎರಡನೇ ಅತ್ಯಂತ ದೊಡ್ಡ ಗ್ರಹ ಶನಿ ಗ್ರಹ ಆಯ್ಕೆ ಡಿ ಶನಿ ಸರಿಯಾದ ಉತ್ತರ ಆಗಿದೆ ಸೌರಮಂಡಲ का दूसरा सबसे बड़ा ग्रह कौन सा है ಆಯ್ಕೆ ಡಿ ಶನಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 120 ನೋಡಿ इस महाराजा की सत्यनिष्ठा विश्वविख्यात है ಈ ಮಹಾರಾಜರ ಸತ್ಯನಿಷ್ಠೆ ವಿಶ್ವವಿಖ್ಯಾತವಾಗಿದೆ ಆಯ್ಕೆಯನ್ನ ನೋಡಿ ಆಯ್ಕೆ ಎ ದಶರಥ್ ಆಯ್ಕೆ ಬಿ ಹರಿಶ್ಚಂದ್ರ ಆಯ್ಕೆ ಸಿ ಕೃಷ್ಣದೇವರಾಯ್ ಆಯ್ಕೆ ಡಿ ರಾವಣ್ ವೆರಿ ಗುಡ್ ವಿದ್ಯಾರ್ಥಿಗಳೇ ಆಯ್ಕೆ ಬಿ ಸರಿಯಾದ ಉತ್ತರ ಸತ್ಯ ಹರಿಶ್ಚಂದ್ರ ಅಂತೇಳಿ
ವಿಶ್ವವಿಖ್ಯಾತ ಆಗಿದೆ. ಹರಿಶ್ಚಂದ್ರರ ಹೆಸರು ಸತ್ಯ ಅವರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ. ಆಯ್ಕೆ ಬಿ ಸರಿಯಾದ ಉತ್ತರ. ಸತ್ಯ ಹರಿಶ್ಚಂದ್ರ ಮಹಾರಾಜರ ಸತ್ಯನಿಷ್ಠೆ ಏನಾಗಿದೆ, ವಿಶ್ವವಿಖ್ಯಾತ ಆಗಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು 10ನೇ ತರಗತಿಯ ಮೊದಲನೆಯ ಮಾಡೆಲ್ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೇಳಿದ್ದೀರಾ. ನಿಮಗೆ ಎಲ್ಲ ಪ್ರಶ್ನೆಗಳ ಸರಿಯಾದ ಉತ್ತರ ನಿಖರವಾಗಿ ಸಿಕ್ಕಿದೆ ಅಂದ್ಕೊಂಡಿದ್ದೇನೆ. ಇನ್ನು ಹೆಚ್ಚಿನ 10ನೇ ತರಗತಿಯ ವಿಷಯದ ಮಾಹಿತಿಗಾಗಿ ನಮ್ಮ ಹಿಂದಿ ಜ್ಞಾನಬಂಧು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಪಾಠದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದ.